ಹಲೋ ನಮಸ್ಕಾರ ಎಲ್ರಿಗೂ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಯಾವ ವಿಡಿಯೋನ ತಂದಿದ್ದೀನಿ ಅಂದರೆ, ಈಗ ಚಳಿಗಾಲ ಇದೆ ಅಲ್ವಾ, ನೆಕ್ಸ್ಟು ಏನು ಬರುತ್ತೆ, ಬೇಸಿಗೆಗಾಲ ಬರುತ್ತೆ. ಎಲ್ಲರಿಗೂ ಶರ್ಬತ್ ಕುಡಿಬೇಕು ಅಂತೇಳಿ ತುಂಬ ಅನಿಸ್ತಾ ಇರುತ್ತೆ. ಸೊ ಅಂಥವ್ರಿಗೆ ನಾವು ಈಗಲೇ ಪ್ರಿಪೇರ್ ಮಾಡ್ಕೊಳ್ಳೋದು. ಯಾಕೆ ಈಗಲೇ? ಆವಾಗಂದರೆ ನಿಂಬೆ ಹಣ್ಣಿನ ರೇಟ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ಸ್ವಲ್ಪ ನಿಂಬೆ ಹಣ್ಣಿನ ರೇಟು ಕಡಿಮೆ ಇರುತ್ತೆ. ಸೊ ಈ ಟೈಮಲ್ಲೇ ನಿಂಬೆಹಣ್ಣು ತೊಗೊಂಡು ಇಟ್ಕೊಂಡ್ರೆ ಕೆಟ್ಟೋಗಲ್ವಾ? ಹೇಳ್ತೀನಿ. ಏನಂದರೆ, ಇವಾಗ ನಿಂಬೆಹಣ್ಣ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇಲ್ಲಿ ನಾನು ಮಾಡ್ತಾ ಇರೋದು ಉಪ್ಪಿನಕಾಯಿ ಹಾಕಲಿಕ್ಕೆ ಅಮ್ಮ ಕಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನನಗೆ ಸ್ವಲ್ಪ ನಿಂಬೆಹಣ್ಣು ಸಿಕ್ಕಿತ್ತಲ್ವಾ, ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಡಿ. 2 ಪೀಸ್ ನಾವೇನು ರೆಗ್ಯುಲರಾಗಿ ಕಟ್ ಮಾಡ್ತೀವಲ್ಲ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ರಸನ ನೀಟಾಗಿ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ಅಂದರೆ, ಆ ರಸದಲ್ಲಿ ನೀಟಾಗಿ ಬೀಜ ಎಲ್ಲ ಇರುತ್ತಲ್ವ, ಆ ಬೀಜನ ತಗೊಂಡ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಒಂದು ಗ್ಲಾಸ್ ಬಾಟ್ಲು ಬೇಕಿದ್ದಕ್ಕೆ, ಗಾಜಿಂದು. ಪ್ಲಾಸ್ಟಿಕ್ ಎಲ್ಲ ಬೇಡ, ಗಾಜಿನ ತಗೊಳ್ಳಿ. ಗಾಜಿಂದು ಗ್ಲಾಸ್ ಒಳಗಡೆ ನಿಂಬೆಹಣ್ಣಿನ ರಸನೆಲ್ಲ ಶೋಧಿಸ್ಕೊಳ್ಳಿ. ಇನ್ ಕೇಸ್ ನೀವು ಹಾಗೆ ಹಾಕ್ಕೊಂಡಿದ್ರಿ ಅಂದ್ರೂ ಹೇಳ್ತೀನಿ, ಆಮೇಲೆ ನಿಂಬೆಹಣ್ಣಿನ ಬೀಜ ಮೇಲೆ ತೇಲ್ತಾ ಇರುತ್ತೆ, ಆವಾಗ ಸಹ ತಗೋಬೋದು. ಯಾಕಂದರೆ ನಮಗೆ ಬೇಸಿಗೆಯಲ್ಲಿ ನಿಂಬೆಹಣ್ಣು ತುಂಬ ರೇಟ್ ಇರುತ್ತೆ. ಆ ಟೈಮಲ್ಲಿ ಎಲ್ಲರಿಗೂ ಸಹ ಶರ್ಬತ್ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ, ಲೆಮನ್ ಜ್ಯೂಸ್. ಸೊ ಇಲ್ಲಿ ನಾನು ಸಕ್ಕರೆನೂ ಬಳಸ್ತೀನಿ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೆ ನಿಂಬೆಹಣ್ಣಿನ ಜ್ಯೂಸು ಬೆಲ್ಲದ ಜೊತೆ ಸರಿ ಹೋಗಲ್ಲ. ನಿಂಬೆಹಣ್ಣಿನ ಜ್ಯೂಸ್ಗೆ ಸಕ್ಕರೆನೇ ಸರಿ ಹೋಗುತ್ತೆ. ನಮಗೆ ಬೆಲ್ಲದ ಜೊತೆ ನಾವು ಮಾಡ್ಕೊಂಡು ಕುಡಿಬೇಕು ಅಂದರೆ ಹುಣಸೆ ಹಣ್ಣಿನ ಬರುತ್ತೆ, ಸೊ ಆ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು. ಸೊ ನಾನೀಗ ನಿಂಬೆಹಣ್ಣು ಬೇಸಿಗೆಯಲ್ಲಿ ರೇಟ್ ಆಗೋದ್ರಿಂದ ನಾವು ಮುಂಚೆನೇ ಯಾವ ರೀತಿಯಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇರೋದು. ಇನ್ ಕೇಸ್ ನಾವು ನಿಂಬೆಹಣ್ಣನ್ನು ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಹ ಅಷ್ಟು ದಿನದ ತನಕ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ, ಹೌದಲ್ವಾ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ನಿಂಬೆಹಣ್ಣಿನ ರಸನೆಲ್ಲ ನೀಟಾಗಿ ಇಂಟ್ಕೊಂಡು ಬೀಜನೆಲ್ಲ ತಕ್ಕೊಂಡು ಒಂದು ಗ್ಲಾಸಿಂದು ಜಾರ್ ಒಳಗಡೆ, ಒಂದು ಬಾಟಲ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, 1-2 ಸ್ಪೂನು ಸಕ್ಕರೆಯನ್ನು ಹಾಕ್ಕೋಬೇಕು. ಸಕ್ಕರೆಯನ್ನು ಹಾಕಿ ಕಲಕಬೇಕು. ಕಲಕಿ ಬಟ್ಟೆ ಕಟ್ಟಿಬಿಟ್ಟು, ನಾವೀಗ ಮೆಣಸಿನ್ಕಾಯ್ದು ಕರಿ ಹಿಂಡಿ ಅಂತೇಳಿ ಮಾಡ್ತಾರೆ ನಮ್ಮ ಕಡೆ. ಮೆಣಸಿನ ಹಣ್ಣಲ್ಲೂ ಮಾಡ್ತಾರೆ, ಕಾಯಲ್ಲೂ ಮಾಡ್ತಾರೆ. ಅದನ್ನು ಹೆಂಗೆ ರುಬ್ಬಿಬಿಟ್ಟು ನಾವು ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಒಣಗಿಸ್ತೀವೋ ಅದೇ ರೀತಿ ಇದಕ್ಕೂ ಸಹ ಬಿಸಿಲಲ್ಲಿ ಒಣಗಿಸ್ಬೇಕು. ಇದಕ್ಕೂ ಮುಂಚೆ ನಾನೊಂದು ಹೇಳ್ತೀನಿ. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ಯಾರಂದರೆ, ನಾನು 7th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನನ್ನ ಸೈನ್ಸ್ ಮ್ಯಾಮ್ ಸುಜಾತಾ ಮ್ಯಾಮ್ ಅಂತ ಇದ್ದರು. ಅವರು ಹೀಗೆ ಒಂದು ಜನರಲ್ಲಾಗಿ ನಮ್ಮ ಹತ್ರ ಮಾತಾಡಬೇಕಾದ್ರೆ ನಾನು ಅಲ್ಲೇ ಕೂತಿದ್ದೆ. ನಮ್ಮ ಮ್ಯಾಮ್ ಹತ್ರ ಇನ್ನೊಬ್ಬ ಮ್ಯಾಮ್ ಹತ್ರ ಹೇಳ್ತಾ ಇದ್ರು, ಈ ರೀತಿಯಾಗಿ ಮಾಡಿದ್ರೆ ನಿಂಬೆಹಣ್ಣನ್ನು ನಾವು ಬೇಸಿಗೆಯಲ್ಲಿ ತುಂಬ ರೇಟ್ ಇರುತ್ತಲ್ಲ, ಸೊ ಕಡಿಮೆ ರೇಟ್ ಇದ್ದಾಗ ತೊಗೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಯಾವ ರೀತಿಯಾಗಿ ಬೇಸಿಗೆಯಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ರು. ನನಗಿನ್ನೂ ಅದು ಈಗಲೂ ನೆನಪಿದೆ. ಸೊ ಅವ್ರನ್ನ ನೆನೆಸ್ಕೊತ ನಾನು ಈ ವಿಡಿಯೋನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲವನ್ನೂ ಸಹ ನೀಟಾಗಿ ಶೋಧಿಸ್ಕೊಳ್ಳಿ. ಇಲ್ಲ ನಿಮಗೆ ಕೆಲವೊಂದು ಪಲ್ಪೆಲ್ಲ ಹಾಗೆ ಇರುತ್ತಲ್ವ, ಅದು ಬೇಕು ಅಂದರೆ ಹಾಗೆ ಬಿಟ್ಕೊಳ್ಳಿ. ಸಕ್ಕರೆನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ನಮಗೆ ಬೀಜ ಎಲ್ಲ ಸಿಗುತ್ತೆ. ಸೊ ಆ ಬೀಜ ಮೇಲೆ ಬರುತ್ತೆ. ಆ ಬೀಜನ ತೆಗೆದುಬಿಟ್ಟು, ಬೀಜ ಅದರಲ್ಲೇ ಇದ್ದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಹಿ ಅನಿಸುತ್ತೆ. ಹಂಗಾಗಿ ಬೀಜನ ತೆಗೆದು ನಾವು ಒಂದು ಬಿಳಿ ಬಟ್ಟೆಗೆ ಒಂದು ರಬ್ಬರೋ ಏನಾದರೂ ಹಾಕಿ ಕಟ್ಟಿ ಬಿಸಿಲಲ್ಲಿ ದಿನಾ ಇಡ್ತಾ ಬರಬೇಕು. ಇವತ್ತು ಬಿಸಿಲಲ್ಲಿ ಇಟ್ಟರೆ ಸಂಜೆ ತೆಗೆದು ಒಳಗಿಟ್ಕೊಂಡು ಮತ್ತೆ ನಾಳೆ ಇನ್ನೊಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ಮತ್ತೆ ಬಿಸಿಲಿಗೆ ಪೂರ್ತಿ ದಿನ ಇಡಬೇಕು. ಇಟ್ಬಿಟ್ಟು ಮತ್ತೆ ತಗೊಂಡು ಒಳಗಿಟ್ಕೋಬೇಕು, ಹೊರಗಿಡಬೇಕು. ಅದು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರೋದೆಲ್ಲ ಕಡಿಮೆ ಆಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆ ರೀತಿಯಾಗಿ ಬಂದಾಗ ಅದನ್ನ ಹಾಗೆ ಇಟ್ಕೋಬೇಕು. ನಿಮಗೆ ಮತ್ತೆ ಬೇಸಿಗೆ ಬರುತ್ತಲ್ವಾ, ಆ ಟೈಮಲ್ಲಿ ಇದರಲ್ಲಿ ಶರ್ಬತ್ ಮಾಡ್ಕೋಬೇಕಾದ್ರೆ ಇದರಿಂದ ಒಂದು ಅರ್ಧ ಸ್ಪೂನನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿ ಮಾಡಿಕೊಂಡ್ರೆ, ಯಾಕಂದರೆ ಒಂದ್ಸಲ ನಿಂಬೆಹಣ್ಣಿನ ಹುಳಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ನಿಂಬೆಹಣ್ಣು ರಸ ಇರುತ್ತೆ, ಹುಳಿ ಇರಲ್ಲ. ಕೆಲವೊಂದು ನಿಂಬೆಹಣ್ಣಲ್ಲಿ ಅಷ್ಟು ರಸ ಬರಲ್ಲ, ಸ್ವಲ್ಪ ರಸ ಬಂದ್ರೂ ತುಂಬ ಹುಳಿ ಬರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಮಾಡ್ಕೊಂಡ್ಮೇಲೆ ನೀವು ಮತ್ತೆ ಬೇಸಿಗೆಯಲ್ಲಿ ಜ್ಯೂಸ್ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕಾಗತ್ತೆ ಅದರದ್ದು. ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ತಾ ಬಂದರೆ ನಮಗೆ ಎಷ್ಟು ಈಸಿಯಾಗಿ ನಿಂಬೆಹಣ್ಣನ್ನು ರೇಟಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಆಗ ಒಂದು ನಿಂಬೆಹಣ್ಣಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಗಟ್ಟಲೆ ಎಲ್ಲ ಸಿಗುತ್ತೆ.
ಈಗ ನಮಗೆ 10 ರೂಪಾಯಿಗೆ 4-5 ನಿಂಬೆಹಣ್ಣು ಸಿಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಈ ಥರ ನಿಂಬೆಹಣ್ಣನ್ನು ರಸವಾಗಿ ಹಿಂಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಕುಡ್ಕೋಬೋದು. ಹಾಗೆ ನಮಗೆ ಕೆಲವೊಂದು ಕಡೆ ಎಲ್ಲಾದರೂ ಹಳ್ಳಿಗಳಿಗೋ ಪರಿಚಯಸ್ಥರ ಮನೆಗೆ ಹೋಗ್ತಾ ಇರ್ತೀವಿ, ಒಂದಷ್ಟು ನಿಂಬೆಹಣ್ಣನ್ನು ಕಳಿಸಿರ್ತಾರೆ, ಒಂದಷ್ಟು ಉಪ್ಪಿನಕಾಯಿಗೆ ಅಂತೇಳಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ, ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಲ್ವಾ. ಸೊ ಆ ಟೈಮಲ್ಲೂ ನಾವು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ಬಿಟ್ಟು ಉಳಿದಿದ್ದನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅಂದರೆ ನಿಂಬೆಹಣ್ಣಿನ ರಸನ ಈ ಥರ ಗಾಜಿನ ಸೀಸೆಗಳಿಗೆ ಹಾಕ್ಕೊಂಡು ಇಟ್ಕೋಬೇಕು. ಹಾಗೆ ಇದನ್ನು ಮಳೆಗಾಲದಲ್ಲಿ ಮಾತ್ರ ಮಾಡಬೇಡಿ. ಮಳೆಗಾಲದಲ್ಲಿ ಏಕೆ ಬೇಡ ಅಂದರೆ ಕಂಟಿನ್ಯೂ ಮಳೆ ಬರುತ್ತೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಅಂತ ಗೊತ್ತಾಗಲ್ಲ, ಮತ್ತು ನಮಗೆ ಇದಕ್ಕೆ ಬಿಸಿಲು ಬೇಕು. ಸೊ ಬಿಸಿಲೇ ಇಲ್ಲ ಅಂದರೆ ಹಿಂಗೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಷ್ಟು ದೂರದ ತನಕ ಇಟ್ಕೊಳ್ಳೋದು ಬೇಡ. ನಮಗೆ ಸಾಕು ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ನವಂಬರ್ ಡಿಸೆಂಬರ್ ಟೈಮಲ್ಲಿ ಮಾಡಿಕೊಂಡ್ರೆ ಸಾಕು. ಫ್ರಿಜ್ ಇದೆ, ಅನುಕೂಲ ಇದೆ ಅಂದರೆ ಓಕೆ ಮಾಡ್ಕೊಂಡು ಇಟ್ಕೊಳ್ಳಿ. ಫ್ರಿಜ್ ಇಲ್ಲದೆ ಇರೋರಿಗೆ ಮಾತ್ರ ಅಷ್ಟು ದೂರದಾಗಿ ಬೇಡ, ನವಂಬರ್ ಡಿಸೆಂಬರಲ್ಲಿ ಮಾಡಿಕೊಂಡ್ರೆ ಅದು ಸಾಕಾಗತ್ತೆ. ಹಾಗೆಯೇ ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ಬೆಟರು. ಅದು ಗ್ಲಾಸನ್ನು ಹಾಗೆ ಓಪನ್ ಆಗಿ ಇಡಬೇಡಿ, ಯಾಕಂದರೆ ಮೂಡ್ ಗಾಳಿ ಇರೋದ್ರಿಂದ ಅದು ಗಾಳಿಯಲ್ಲಿ ಮಣ್ಣಿನ ಕಣಗಳು ತುಂಬ ತಿಳ್ಕೊಂಡು ಬರ್ತಾ ಇರುತ್ತೆ, ಅದರೊಳಗಡೆ ಎಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಳಿದೊಂದು ಬಟ್ಟೆ, ಬಿಳಿದೆ ಅಂತಲ್ಲ, ನಿಮ್ಮ ಹತ್ರ ಯಾವ ಬಟ್ಟೆ ಇರುತ್ತೋ ಒಟ್ಟು ಶುದ್ಧವಾಗಿರೋದು ಕ್ಲೀನಾಗಿರೋ ಒಂದು ಬಟ್ಟೆನ ಕಟ್ಬಿಟ್ಟು ಈ ಥರ ದಿನ ಬಿಸಿಲಿಗೆ ಇಡ್ತಾ ಬನ್ನಿ. ಅದು ಸ್ವಲ್ಪ ಗಟ್ಟಿ ಆದಮೇಲೆ ನಿಮಗೆ ಯೂಸ್ ಮಾಡ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ. ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇಕು ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದ.